ಒಂದೂರಿನಲ್ಲಿ ಜೀವ ಅನ್ನುವ ವ್ಯವಸಾಯಿ ಒಬ್ಬ ಇದ್ದ. ಅವನು ಒಂದಿನ ಅವನ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾಗ ಅವನಿಗೆ ಅಲ್ಲಿ ಒಂದು ಗುಪ್ತ ನಿಧಿ ಸಿಕ್ತು. ಆಹಾ, ದೇವ್ರು ನನ್ನ ಮೇಲೆ ಕರುಣೆ ತೋರಿಸಿದ್ದಾನೆ. ನನ್ನ ಹೊಲದಲ್ಲಿ ನನಗೆ ನಿಧಿನ ಕೊಟ್ಟಿದ್ದಾನೆ. ನನಗೆ ತುಂಬಾ ಸಂತೋಷ ಆಗ್ತಿದೆ. ಈ ಚಿನ್ನವನ್ನು ನನ್ನ ಹೆಂಡತಿ ಸುಲೋಚನನಿಗೆ ತೋರಿಸಿದ್ರೆ ತುಂಬಾ ಸಂತೋಷ ಪಡ್ತಾಳೆ. ಹಾಗೆ ಇದ್ದಕ್ಕಿದ್ದಂತೆ ಹೆಂಡತಿಯ ಬಗ್ಗೆ ಯೋಚನೆ ಮಾಡಿ ಅವನು ಹೆದರ್ದ. ಇಲ್ಲ ಇಲ್ಲ, ಈ ವಿಷಯನ ನನ್ನ ಹೆಂಡತಿ ಜೊತೆ ಹೇಳಿದ್ರೆ ಊರಿನ ಜನರಿಗೆಲ್ಲ ಹೇಳ್ಬಿಡ್ತಾಳೆ. ಹಾಗೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ಆದ್ರೆ ನನ್ನ ಹೆಂಡತಿಗೆ ಗೊತ್ತಿಲ್ಲದೆ ಹೇಗೆ ಮುಚ್ಚಿಡುವುದು? ಈ ವಿಷಯದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಹಾಗೆ ಅಂದ್ಕೊಂಡು ಆ ಮಡಿಕೆನ ಅಲ್ಲೇ ಹೂತಾಕ್ಬಿಟ್ಟು ಹೋದ. ಏನ್ರಿ, ಇವತ್ತು ಮನೆಗೆ ಬೇಗನೆ ಬಂದಿದ್ದೀರಾ? ನನಗೆ ತುಂಬಾ ಹಸಿವಾಗ್ತಿದೆ, ಅದಕ್ಕೇನೆ ಮನೆಗೆ ಬೇಗ ಬಂದೆ. ಸುಲೋಚನಾ ಊಟ ಬಡಿಸದ್ಲು. ಆದ್ರೆ ಜೀವ ಮಾತ್ರ ಹೊಲದಲ್ಲಿ ಅವನಿಗೆ ಸಿಕ್ಕಿದ ನಿಧಿಯ ಬಗ್ಗೆನೆ ಯೋಚನೆ ಮಾಡ್ತಿದ್ದ. ಸುಲೋಚನಾ, ನನಗಿವಾಗ ಹಸಿವಿಲ್ಲ. ನಾನು ಸಂತೆಗೋಗಿ ಬರ್ತೀನಿ. ಅದೇನದು, ಇವಾಗ ತಾನೇ ಹಸ್ವಾಗ್ತಿದೆ ಅಂತ ಹೇಳಿದ್ರಿ, ಅಷ್ಟ್ರಲ್ಲಿ ಏನಾಯ್ತು ನಿಮ್ಗೆ? ಹಾ, ನನಗೇನಾಯ್ತು? ಏನೂ ಆಗಿಲ್ಲ. ನಾನು ಚೆನ್ನಾಗೇ ಇದ್ದೀನಿ. ನಾನು ಸಂತೆಗೋಗಿ ವಸ್ತುಗಳನ್ನ ತಗೊಂಡ್ಬರ್ತೀನಿ. ನೀನು ಊಟ ಮಾಡಿ ಮಲ್ಕೋ. ಹಾಗಂತ ಸಂತೆಗೆ ಹೋಗಿ ಕೆಲವು ಮೀನುಗಳು ಕೆಂಪು ಬಣ್ಣನೂ ತಗೊಂಡು ಹೊಲಕ್ಕೆ ಬಂದ. ಇವಾಗ ಕೆಲಸ ಶುರು ಮಾಡಬೇಕು. ಹಾಗೆ ಅಂದ್ಕೊಂಡು ಕೆಂಪು ಬಣ್ಣವನ್ನ ನೀರಿನಲ್ಲಿ ಬೆರೆಸಿ ಅದನ್ನ ಹೊಲ ಇಡೀ ಹಾಕಿದ. ಹಾಗೇನೆ ತಗೊಂಡ್ ಬಂದ ಮೀನುಗಳನ್ನು ಕೂಡ ಹೊಲದಲ್ಲಿ ಹಾಕಿದ. ಹಬ್ಬ, ಕೆಲಸ ಮುಗೀತು. ಹಾಗಂತ ಅವನು ಮನೆಗೆ ಹೋದ. ಮನೆಯಲ್ಲಿ ಸುಲೋಚನಾ ನಿದ್ರೆ ಮಾಡ್ತಾ ಇದ್ಲು. ಜೀವ ಸುಲೋಚನಾ ಹತ್ತಿರ ಹೋಗಿ, ಸುಲೋಚನಾ, ಸುಲೋಚನಾ, ಎದ್ದೇಳು. ಸುಲೋಚನಾ, ನಿನಗೆ ಒಂದು ವಿಷಯ ಹೇಳ್ಬೇಕು, ಬೇಗ ಎದ್ದೇಳು. ಅಷ್ಟರಲ್ಲಿ ನಿದ್ದೆಯಿಂದ ಎಚ್ಚರವಾದ ಸುಲೋಚನಾ ಜೀವ ಹತ್ತಿರ ಬರ್ತಾ ಇದ್ಲು. ಏನ್ರಿ ಆಯ್ತು? ಯಾಕಿವತ್ ಮನೆಗ್ ಬರಕ್ ಇಷ್ಟೊತ್ತಾಯ್ತು? ನಮ್ಮ ಹೊಲದಲ್ಲಿ ಒಂದು ಆಶ್ಚರ್ಯ ನಡೆದಿದೆ. ಅದು ಹೇಳಲಿಕ್ಕೇನೆ ಅವಸರದಿಂದ ನಿನ್ನ ನೋಡ್ಲಿಕ್ಕೆ ಬಂದೆ. ಸುಲೋಚನಾ, ನೀನು ಬೇಗ ಬಾ, ಹೋಗಿ ನೋಡೋಣ. ಏನು ಇವಾಗ್ಲಾ? ಇವಾಗ ಬೇಡ ರೀ, ಬೇಕಂದ್ರೆ ನಾಳೆ ಬೆಳಿಗ್ಗೆ ಹೋಗಿ ನೋಡೋಣ. ಇವಾಗ ಹೋಗಿ ಮಲ್ಕೊಳ್ರಿ. ಇಲ್ಲ ಸುಲೋಚನಾ, ನಾವು ಇವಾಗ್ಲೇ ಹೋಗ್ಬೇಕು. ಯಾಕೆ ಅಂದ್ರೆ ನಮ್ಮ ಹೊಲದಲ್ಲಿ ಮಳೆ ಬಂದಿದೆ. ಅದ್ ಹೇಗ್ ಸಾಧ್ಯ ಆಗುತ್ತೆ? ಆಕಾಶ ಸಾಧಾರಣವಾಗಿನೇ ಇದೆ, ಇಲ್ಲಿ ಮಾತ್ರ ನೀರ್ ಬರ್ಲಿಲ್ಲ, ಆದ್ರೆ ಅಲ್ಲಿ ಮಳೆ ಬಂತಾ? ಅದೇ ತಾನೇ ನಾನು ಹೇಳೋದು. ಆ ಮಳೆ ಕೇವಲ ನಮ್ಮ ಹೊಲಕ್ಕೆ ಮಾತ್ರ ಬಿದ್ದಿರೋದು. ಅದು ಕೂಡ ಸಾಧಾರಣವಾದ ಮಳೆ ಅಲ್ಲ, ಮೀನಿನ ಮಳೆ. ಆಕಾಶದಿಂದ ನೇರವಾಗಿ ನಮ್ಮ ಹೊಲಕ್ಕೆ ಬಿದ್ದಿದೆ. ಮೀನಿನ ಮಳೆನಾ? ನಿಮಗೇನು ಹುಚ್ಚಿಗೆ ಚಿಡ್ದಿದ್ಯಾ? ಮೀನು ಮಳೆ ಬಂದಿದೆ ಅಂತ ಹೇಳ್ತಿದ್ದೀರಾ? ನನಗೇನು ಬುದ್ಧಿ ಕೆಟ್ಟಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಬೇಕಾದ್ರೆ ನನ್ನ ಜೊತೆ ಬಂದು ನೀನೇ ನೋಡು. ಹಾಗೆ ಇಬ್ರು ಒಂದು ಬೆಳಕು ತಗೊಂಡು ಹೊಲಕ್ಕೆ ಹೋದ್ರು. ನೋಡು ನೋಡು ಸುಲೋಚನಾ, ಇದು ಸಾಧಾರಣವಾದ ಮಳೆಯಲ್ಲ. ಒಂದು ಮಡಿಕೆಯಿಂದ ಈ ಕೆಂಪು ಬಣ್ಣದ ಮಳೆ ಬಂದಿದೆ. ಆ ಮಡಿಕೆ ಕೂಡ ನೋಡು, ಇಲ್ಲೇ ಎಲ್ಲೋ ಇರ್ಬೋದು. ಸುಲೋಚನಾ ಅಲ್ಲಿರುವ ಮೀನುಗಳನ್ನ ನೋಡಿ ಕೆಂಪು ಬಣ್ಣದ ಮಳೆಯನ್ನು ನೋಡಿ ಶಾಕ್ ಆದ್ಲು. ಅರೆ ಹೌದ್ರಿ, ನೀವ್ ಹೇಳಿದ್ ನಿಜಾನೇ. ಕಣ್ಣಾರೆ ನೋಡೋ ತನಕ ನಾನು ನಂಬ್ಲೇ ಇಲ್ಲ. ಈ ವಿಷಯವನ್ನು ಯಾರಿಗೂ ಹೇಳಬೇಡ, ಯಾರಿಗೂ ಗೊತ್ತಾಗಬಾರ್ದು. ನಾನ್ ಯಾಕ್ರಿ ಹೇಳ್ತೀನಿ, ಯಾರತ್ರನೂ ಹೇಳಲ್ಲ. ಹಾಗೆ ಇಬ್ರು ಸೇರಿ ಆ ಮಡಿಕೆನ ಹುಡುಕಿದ್ರು. ಜೀವ ಆ ಮಡಿಕೆ ಮೇಲೆ ಹಾಕಿಟ್ಟಿದ್ದ ಮಣ್ಣನ್ನ ತೆಗ್ದು, ಸುಲೋಚನಾ, ಮಡಿಕೆ ಸಿಕ್ತು, ಇಲ್ಲಿ ಬಾ. ಹಾಗೆ ಇಬ್ರು ಸೇರಿ ಆ ಮಡಿಕೆನ ತಗೊಂಡು ಮನೆಗೆ ಹೋದ್ರು. ಮರುದಿನ ಬೆಳಗ್ಗೆ ಸುಲೋಚನಾ ಎದ್ದೇಳೋದ್ಕಿಂತ ಮುಂಚೆನೆ ಜೀವ ಮನೆ ಹೊರಗಡೆ ಒಂದು ಹಳ್ಳ ತೋಡಿ ಆ ಹಳ್ಳದಲ್ಲಿ ಮಡಿಕೆನ ಇಟ್ಟು ಅದ್ರ ಮೇಲೆ ಮಣ್ಣಾಕಿಟ್ಟ. ಸ್ವಲ್ಪ ಸಮಯದ ನಂತರ ಸುಲೋಚನಾ ಎದ್ದು ಹೊರಗಡೆ ಬಂದ್ಲು. ರೀ, ನೆನ್ನೆ ರಾತ್ರಿ ತಗೊಂಡ್ ಬಂದ ಮಡಿಕೆನಾ ಎಲ್ಲಿಟ್ಟಿದ್ದೀರಾ? ಮಡಿಕೆನಾ? ಯಾವ ಮಡಿಕೆ? ಅದೇ ರೀ, ನೆನ್ನೆ ರಾತ್ರಿ ನಾವು ಹೊಲದಿಂದ ತಗೊಂಡ್ ಬಂದ್ವಿ ಅಲ್ವಾ, ಆ ಮಡಿಕೆನೆ ರೀ. ಅದನ್ನು ಕೇಳಿ ಪಕ್ಕದ ಮನೆಯವರು ಅವರ ಹತ್ತಿರ ಬಂದು ಆ ಮಡಿಕೆಯ ಬಗ್ಗೆ ವಿಚಾರಿಸಿದ್ರು. ಮಡಿಕೆನಾ? ಯಾವ ಮಡಿಕೆ? ಹಿತ್ತಾಳೆದ, ಮಣ್ಣಿಂದ? ಓ, ನಿಮಗೆ ನಿಧಿ ಏನಾದ್ರೂ ಸಿಕ್ತಾ? ಆ ಮಡಿಕೆಯಲ್ಲಿ ಏನಿತ್ತು ಅಂತ ನೋಡಿದ್ರಾ? ಹಾಗೆ ಒಬ್ಬೊಬ್ರು ಒಂದೊಂದ್ ಪ್ರಶ್ನೆ ಕೇಳ್ತಾ ಇದ್ರು. ಇದೆಲ್ಲನೂ ಕೇಳ್ತಾ ಇದ್ದ ಜೀವ, ಅದೆಲ್ಲ ಏನೂ ಇಲ್ಲ. ಅವಳು ಇವಾಗ್ಲೇ ನಿದ್ರೆಯಿಂದ ಎದ್ದಿದ್ದು. ಅವಳಿಗೇನಾದ್ರೆ ಕನ್ಸು ಬಿದ್ದಿರುತ್ತೆ. ಅದೇನು ಕನ್ಸಲ್ಲ, ನಾನ್ ಹೇಳೋದು ನಿಜಾನೇ. ಎಲ್ರು ಕೇಳಿ, ನೆನ್ನೆ ರಾತ್ರಿ ನಮ್ಮ ಹೊಲದಲ್ಲಿ ದೊಡ್ಡ ಮಳೆ ಬಂತು.
ಆದ್ರೆ ನಿನ್ನೆ ಮಳೆ ಬರ್ಲಿಲ್ವಲ್ಲ. ಯಾಕಿಷ್ಟ ಅವಸರ? ಹೇಳೋ ತನಕ ಸುಮ್ನಿರಕ್ಕಾಗಲ್ವಾ? ಆ ಮಳೆ ನಮ್ ಹೊಲದಲ್ಲಿ ಮಾತ್ರ ಹೊಡೀತು. ಅದೂನು ಸಾಧಾರಣ ಮಳೆಯಲ್ಲ. ನಮ್ಮ ಹೊಲದಲ್ಲಿ ಆಕಾಶದಿಂದ ಕೆಂಪು ಮಳೆ ಸುರಿತು. ಅದ್ ಮಾತ್ರ ಅಲ್ಲ, ಆಕಾಶದಿಂದ ಸುಮಾರು ಮೀನುಗಳು ಕೂಡ ಬಂದು ಬಿತ್ತು. ನಮ್ಮ ಹೊಲ ಇಡೀ ಕೆಂಪು ಬಣ್ಣದ ನೀರಿನಿಂದ ತುಂಬಿ ಹೋಗಿದೆ. ಹಾಗಂತ ಅವಳು ಹೇಳಿದಾಗ ಅದನ್ನು ಕೇಳಿ ಅಲ್ಲಿದ್ದವ್ರೆಲ್ರೂ ಸುಲೋಚನನ ನೋಡಿ ನಗಾಡ್ತಾ ಇದ್ರು. ಮೀನಿನ ಮಳೆ ಬರುವುದಾ? ಅದು ಎಲ್ಲೇ ಆದ್ರೆ ಸಾಧ್ಯನಾ? ಅವಳಿಗೇನೋ ಕನ್ಸು ಬಿದ್ದಿದೆ, ಅದಕ್ಕೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾಳೆ. ಬನ್ನಿ, ನಮ್ಮ ಸಮಯವೆಲ್ಲ ವ್ಯರ್ಥವಾಯ್ತು, ಹೋಗಿ ಕೆಲಸ ನೋಡೋಣ. ಹಾಗೆ ಎಲ್ರೂ ಅಲ್ಲಿಂದ ಹೋಗ್ತಾ ಇದ್ರು. ನಿಲ್ಲಿ, ನಾನ್ ಹೇಳೋದನ್ನ ಕೇಳಿ. ಹಾಗಂತ ಎಷ್ಟೇ ಕರೆದ್ರು ಯಾರು ಹಿಂದೆ ಬರ್ಲೇ ಇಲ್ಲ. ನಿನಗೆ ಮೊದಲೇ ಹೇಳ್ದೆ ಇದೆಲ್ಲ ನಿನ್ನ ಕನಸು ಅಂತ. ಹೋಗಿ ಟಿಫನ್ ರೆಡಿ ಮಾಡು, ನಾನು ಹೊಲಕ್ಕೆ ಹೋಗ್ಬೇಕು. ನಿಜವಾಗ್ಲೂ ಇದೆಲ್ಲ ನನ್ ಭ್ರಮೆ ಇರ್ಬೋದಾ? ಹಾಗೆ ಅನ್ಕೊಂಡು ಯೋಚನೆ ಮಾಡ್ಕೊಂಡೆ ಅವಳು ಮನೆಯೊಳಗಡೆ ಹೋಗ್ತಾ ಇದ್ಲು. ಕುಂತಿದೇವಿ ಕರ್ಣ ತನ್ನ ದೊಡ್ಡ ಮಗ ಎನ್ನುವ ರಹಸ್ಯವನ್ನು ಪಾಂಡವರಿಗೆ ಹೇಳದೆ ಇದ್ದಿದ್ದಕ್ಕೆ ಧರ್ಮರಾಜ ಕೋಪದಿಂದ ಇನ್ಮುಂದೆ ಹೆಂಗಸಿನ ಮನಸ್ಸಲ್ಲಿ ಯಾವ ರಹಸ್ಯವನ್ನು ಮುಚ್ಚಿಡಬಾರ್ದು ಅಂತ ಶಾಪ ಕೊಟ್ಟಿರುವುದು ನನಗೆ ಗೊತ್ತಿರುವುದರಿಂದ ಈ ರಹಸ್ಯವನ್ನು ನಿನಗೆ ಹೇಳಿಲ್ಲ ಕಣೆ, ಹುಚ್ಚಿ ಹೆಂಗ್ಸೆ. ಹಾಗಂತ ಅನ್ಕೊಂಡು ನಗಾಡ್ತಾ ಇದ್ದ ಜೀವ. ಇದು ಇವತ್ತಿನ ಕತೆ. ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮನ್ನ ನಾನು ಭೇಟಿಯಾಗ್ತೀನಿ.